ಕಲಬುರಗಿಯಲ್ಲಿ ಕೃಷಿ ಉತ್ಪನ್ನ ಸಹಕಾರ ಸಂಘದ ವತಿಯಿಂದ ಪಾದಹರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಹಕಾರ ಸಂಘಗಳು ಜನಸಾಮಾನ್ಯರ ಜೀವನಾಡಿ. ನಾಗನಹಳ್ಳಿ ಕಲಬುರಗಿ ಸಹಕಾರ ಕ್ಷೇತ್ರ ಬೆಳೆದಾಗ ಜನಸಾಮಾನ್ಯರು ಆರ್ಥಿಕವಾಗಿ ಉನ್ನತಿ ಹೊಂದಲು ಸಾಧ್ಯ. ಸರ್ಕಾರದಿಂದ ರೈತರಿಗೆ ಸಿಗುವ ಪ್ರತಿಯೊಂದು ಸೌಲಭ್ಯಗಳನ್ನು ಪ್ರತಿಯೊಬ್ಬ ರೈತರಿಗೂ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ನನ್ನದಾಗಿರುತ್ತದೆ ಎಂದು ಕೋಟನೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಲ್ಲಿನಾಥ ನಾಗನಹಳ್ಳಿ ಹೇಳಿದರು. ಗುರುವಾರ ಕೋಟನೂರು ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ರೈತನೇ ರಾಷ್ಟ್ರದ ಬೆನ್ನೆಲುಬು, ರೈತನಿಗೆ ಗೌರವ ಕೊಟ್ಟರೆ ರಾಷ್ಟ್ರಕ್ಕೆ ಗೌರವ ಕೊಟ್ಟಂತೆ ಎನ್ನುವ ಮಹಾ ಸಂಕಲ್ಪದೊಂದಿಗೆ ಅಧಿಕಾರ ಸ್ವೀಕರಿಸಿ ಮಾತನಾಡಿ, ಸಹಕಾರಿ ಸಂಘ ಯಶಸ್ವಿ ಪಥದಲ್ಲಿ ಮುನ್ನಡೆಸುವ ಕಾರ್ಯಕ್ಕೆ ಹಿರಿಯರ ಮಾರ್ಗದರ್ಶನ ನಿರಂತರವಾಗಿರಲಿ ಎಂದು ಬೆಂಬಲ ಕೋರಿದ ಅವರು, ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ರೈತರಿಗೆ ಶಕ್ತಿ ತುಂಬುವ ಕೆಲಸ ಮಾಡಲಾಗುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸಿದ್ದಕಾಂತ್ ತಡಕಲ್, ಮುಖಂಡರಾದ ನೀಲಕಂಠರಾವ್ ಮುಲಗೆ, ಸಂಗಮೇಶ ನಾಗನಹಳ್ಳಿ, ಸಹಕಾರ ಸಂಘದ ನಿರ್ದೇಶಕ ಶ್ಯಾಮ್ ನಾಟಿಕಾರ, ಭೀಮಶಂಕರ್ ನಾಗನಹಳ್ಳಿ, ಸಂಗಣ್ಣಗೌಡ ಪಾಟೀಲ್, ನಾಗೇಂದ್ರಪ್ಪ ಶರ್ಮಾ, ನಾಗೇಂದ್ರಪ್ಪ ಗಚ್ಚಿನಮನಿ, ಪ್ರಕಾಶ್ ನಾಗನಹಳ್ಳಿ, ಲಿಂಗರಾಜ ನಾಗನಹಳ್ಳಿ, ಮಲ್ಲಿಕಾರ್ಜುನ ಬಿರಾದರ್, ಚಂದ್ರು ಬೆಳಮಂಗಿ, ಅಣ್ಣಾರಾವ ನಾಗನಹಳ್ಳಿ, ಲಕ್ಷ್ಮಣ್ ಆನಂದಗೋಳ, ಸುನಿಲ್ ನಾಗನಹಳ್ಳಿ, ಅನಿಲ್ ನಾಗನಹಳ್ಳಿ, ಅನ್ವಾರ್ ಪಾಟೀಲ್ ಮತ್ತು ಬಸವರಾಜ್ ಮಗ್ಗಿ, ಶಿವಪುತ್ರ ನಾಗನಹಳ್ಳಿ, ರಾಜೇಂದ್ರ ಮುದ್ದನಕಾರ, ಶರಣು ಕರೇಕಲ್, ಶ್ರೀಕಾಂತ್ ನಾಗನಹಳ್ಳಿ, ಶೇಖರ್, ಅಭಿಲಾಷ ಪೂಜಾರಿ, ಶ್ರೀಧರ್ ಎಂ ನಾಗನಹಳ್ಳಿ, ಕಿರಣ್ ಕಣ್ಣಿ, ಅಭಿಷೇಕ್ ನಾಗನಹಳ್ಳಿ, ಮಂಜುನಾಥ್ ನೀಲೋರ್ ಉಪಸ್ಥಿತರಿದ್ದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಲು ಸಹಕರಿಸಿದ ಎಲ್ಲ ನನ್ನ ನಿರ್ದೇಶಕರುಗಳಿಗೂ ಹಾಗೂ ರಾಜಕೀಯ ಮುಖಂಡರಿಗೂ ಹಾಗೂ ನಮ್ಮ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಸಹೋದರ ಗೋನಾಯಕಣ್ಣವರಿಗೂ ಮತ್ತು ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ಸಿದ್ಧಾಂತ್ ಅಣ್ಣವರಿಗೂ ಹಾಗೂ ನಮ್ಮ ಶ್ಯಾಮ್ ನಾಟಿಕರ್ ಅಣ್ಣವರಿಗೂ, ಪವನ್ ಕುಮಾರ್ ವಳ್ಕೇರಿಯವರಿಗೂ ಹಾಗೂ ನಮ್ಮ ಸಹೋದರ ಭೀಮಶಂಕರ್ ನಂದಿಪುರಣ್ಣವರಿಗೂ ಹಾಗೂ ಇನ್ನೂ ನಾಗೇಂದ್ರಪ್ಪ ಶರ್ಮಾ, ಪ್ರಕಾಶ್ ಮಲ್ಲಾವತಿ, ನಮ್ಮ ಮಹಾದೇವ್ ಶೀನೂರ್ಕರು, ರಾಜೇಂದ್ರ ಚೌಕಿ, ರವಿಸಿದ್ದಪ್ಪ ಕಟ್ಟಿಮನಿ, ನಾಗೇಂದ್ರಪ್ಪ ಗಚ್ಚಿಮನಿ, ಶಿವಪುತ್ರ ಶಾವಂತಗಿರಿ, ಹುಸ್ನಯ್ಯ ಹುತ್ತೇದ, ಶರಣು ಕರೇಕಲ್, ಅಣ್ಣಾರಾವ್ ಜಾಫರ್ ಅವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಇಂದು ನನ್ನ ಪದಾಗ್ರಹಣಕ್ಕೆ ಎಲ್ಲರೂ ಆಶೀರ್ವದಿಸಿದ್ದೀರಿ. ಇನ್ನು ಮುಂದೆ ಕೂಡ ತಮ್ಮ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ. ಒಳ್ಳೆಯ ಒಂದು ಸಂಸ್ಕಾರದಿಂದ ಈ ಸಂಸ್ಥೆ ನಡೆಸಲು ಧೈರ್ಯ, ಸ್ಥೈರ್ಯ ನಿಮಗೂ ಇರಲಿ ಎಂದು ಹೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.